ಬಿಗ್ ಬಾಸ್ ಸೀಸನ್ 10 ಕನ್ನಡ ಈ ಬಾರಿ ಯಾವ ಥರ ನಿಮಗೆ ಇಷ್ಟ ಆಗಿದೆ, ಏನು ಅನಿಸುತ್ತೆ ಈ ಬಾರಿಯ? ನನಗೆ ತುಂಬ ಇಷ್ಟ ಆಗಿದೆ ಸರ್. ಯಾಕಂದರೆ ಡ್ರೋನ್ ಪ್ರತಾಪ್ ಅವರು ಏನೇ ತಪ್ಪು ಮಾಡಿದ್ರು ಏನೇ ಬಿಟ್ರು ಆದರೆ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. ಮತ್ತು ಅವರು ಕನ್ನಡಿಗರಲ್ಲಿ ಕ್ಷಮೆನೂ ಕೇಳಿದ್ದಾರೆ. ನಾನು ಮಾಡಿರೋ ತಪ್ಪು, ನನಗೊಂದು ಅವಕಾಶ ಕೊಡಿ, ನಾನು ಏನಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದರೂ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೆ ಅವರು ಈ ಸರಿ ಬಿಗ್ ಬಾಸ್ 10 ಅವರೇ ವಿನ್ ಆಗಬೇಕಂತ ನಮ್ಮ ಆಸೆ. ಮತ್ತೆ ಉಳಿದ ಕಂಟೆಸ್ಟೆಂಟ್ ಯಾವ ಥರ ಆಡ್ತಾ ಇದ್ದಾರೆ? ಅವರು ಆಡ್ತಾ ಇದ್ದಾರೆ ಸರ್, ಆದರೆ ಒಬ್ಬರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ಜನ ಈಗ ವಿನಯ್ ಅವರು ಇದ್ದಾರಲ್ಲ, ಅವ್ರಿಗೆ 4-5 ಜನ ಸೇರಿಬಿಟ್ಟು ವಿನಯ್ ಅವ್ರನ್ನ ಪ್ರೋತ್ಸಾಹ ಮಾಡೋದು, ಆಮೇಲೆ ಪ್ರತಾಪ್ ಅವ್ರನ್ನ ಹತ್ತಿಕ್ಬೇಕು, ತುಳಿಬೇಕು, ಆ ಥರ ಮಾಡ್ಬೇಕಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಪ್ರತಾಪ್ ಅವರು ಭಾಳ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ ಹೊರತಾಗಿ ಯಾರೇ ರೀತಿಯಿಂದ ಸೋಲಿಸ್ಬೇಕು, ಬೇರೆಯವ್ರನ್ನ ಹತ್ತಿಕ್ಕಿ ನಾನು ಮುಂದೆ ಬರಬೇಕು ಅನ್ನೋದು ಯಾವುದೇ ರೀತಿ ಇಲ್ಲ. ಆದರೆ ಕನ್ನಡಿಗರು ಹಾರೈಸೋದು ಒಂದೇ, ಪ್ರತಾಪ್ ಅವರು ಈ ವರ್ಷ ಗೆಲ್ಲೇಬೇಕು. ಬಿಗ್ ಬಾಸ್ 10 ಅವರೇ ವಿನ್ ಆಗಬೇಕು ಸರ್. ಈಗ ಪ್ರತಾಪ್ ಅವರು ಮೊದಲೆಲ್ಲ ನಾನು ಡ್ರೋನ್ ಕಂಡಿಡಿದೆ, ವಿದೇಶದಲ್ಲೆಲ್ಲ ನಾನು ಗೋಲ್ಡ್ ಮೆಡಲ್ ಎಲ್ಲ ತಗೊಂಡೆ ಅಂತ ಕೆಲವೊಂದು ಕಾಂಟ್ರವರ್ಸಿ ನ್ಯೂಸ್ಕೊಂಡು ಮಾಡಿ ಅದಕ್ಕೆ ಅವ್ರು ಕ್ಷಮೆ ಕೇಳಿದ್ದಾರೆ ಸರ್. ಅದಕ್ಕೆಲ್ಲ ನಾನು ಕ್ಷಮೆ ಕೇಳಿದ್ದೀನಿ, ಇದೊಂದ್ಸರಿ ನನಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಎಂತೆಂಥವ್ರು ಏನೇನೋ ತಪ್ಪು ಮಾಡ್ತಾರೆ ಸರ್, ಅಂಥವ್ರನ್ನೆಲ್ಲ ಕ್ಷಮೆ ಕೊಟ್ಟಿದ್ದೀವಿ. ಆದರೂ ಅವ್ರು ಏನೋ ತಿಳಿದೇ ಮಾಡಿದಾರೋ ಗೊತ್ತಿಲ್ಲ. ಆದರೆ ಅವರು ಮಾಡಿರೋ ತಪ್ಪನ್ನ ಪಶ್ಚಾತ್ತಾಪ ಪಟ್ಬಿಟ್ಟು ನಾನು ಮಾಡಿದ್ದೆಲ್ಲ ತಪ್ಪಾಗಿತ್ತು, ನನಗೊಂದು ಅವಕಾಶ ಕೊಡಿ, ನಾನು ಚೇಂಜ್ ಆಗ್ತೀನಿ, ನಾನು ಏನಂತ ಪ್ರೂವ್ ಮಾಡ್ತೀನಿ ಆಯಿತು ಅಂತ ಗೋಳಿಕೊಂಡು ಅಳ್ತಾ ಇದ್ದಾರೆ. ಅದಕ್ಕೆಲ್ಲ ಜನ ಹಾರೈಸಿದ್ದಾರೆ. ಅವ್ರ ಕಣ್ಣೀರಿಗೆ ಬೆಲೆ ಕೊಟ್ಬಿಟ್ಟು ಅವ್ರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತರ್ತಾ ಇದ್ದಾರೆ. ಬಿಗ್ ಬಾಸ್ 10 ಅವರೇ ವಿನ್ ಆಗಬೇಕಂತ ನಮ್ಮ ಆಸೆ, ಕನ್ನಡಿಗರ ಆಸೆ. ಅವ್ರು ಬಿಟ್ಟರೆ ನೆಕ್ಸ್ಟ್ ಇನ್ನೆಲ್ಲ ಕಂಟೆಸ್ಟೆಂಟ್ ನೋಡೋದೇ ಬಿಡ್ತೀವಿ ಸರ್. ಯಾರೆಲ್ಲ ಕಂಟೆಸ್ಟೆಂಟ್ ನಿಮಗೆ ತುಂಬ ಇಷ್ಟ ಆಗ್ತದೆ? ನಮ್ಗೆ ಅವ್ರಿದ್ರೇ ಬಿಗ್ ಬಾಸ್ ನೋಡ್ತೀವಿ, ಅವ್ರು ಇಲ್ಲಾಂದ್ರೆ ಇಲ್ಲ ಸರ್. ಪ್ರತಾಪ್ ಇಲ್ಲ ಅಂದರೆ ನಾವು ಬಿಗ್ ಬಾಸೇ ನೋಡಲ್ಲ ಸರ್. ಏನು ಅಷ್ಟೊಂದು ಫ್ಯಾನ ನೀವು? ಫ್ಯಾನ್ ಅಲ್ಲ ಸರ್, ಅವರು ಆಡೋ ರೀತಿ ಅಷ್ಟು ಚೆನ್ನಾಗಿರುತ್ತೆ, ಯಾರಿಗೂ ಒಬ್ರಿಗೂ ನೋವಾಗೋ ಥರ ಅವ್ರಿಗೆ ಯಾರು ಮಾಡ್ತಾ ಇಲ್ಲ ಸರ್. ಅವ್ರ ಸಂಗೀತ ಅವ್ರು ಅವಾಗ ಇಷ್ಟ ಇದ್ರು. ಅವರು ಒಂದು ಟೀಮ್ ಅಂತ ಕಿಚ್ಚ ಸುದೀಪ್ ಸರ್ ಅವ್ರು ಮಾಡಿದರು. ವಿನಯ್ ಅವ್ರ ಟೀಮಿಗೆ ಹೋಗ್ಬಿಟ್ಟು ಅವ್ರ ಆಟನ ತೋರಿಸಿ ಕೆಲವೊಬ್ಬರನ್ನ ತಮ್ಮ ಸ್ನೇಹಿತರನ್ನೇ ಹತ್ತಿಕ್ಕಕ್ಕೆ ನೋಡಿದ್ರದಲ್ಲ ಆಟದಲ್ಲಿ. ಅವಾಗ ಅವ್ರು ಇಷ್ಟ ಇದ್ರು, ಇವಾಗ ಅವ್ರನ್ನ ಇಷ್ಟ ಇಲ್ಲ ಸರ್. ಆ ಒಂದು ರೀಸನ್ನಿಂದ ಪ್ರತಾಪ್ ಅವರೇ ಗೆಲ್ಲಬೇಕು. ಅವ್ರು ಆಟ ಆಡಲಿ ಈ ಆಟ ಆಡಲಿ, ಆದರೆ ಕರೆಕ್ಟ್ ಆಟ ಆಡ್ತಾರೆ ಸರ್, ಮತ್ತು ಬುದ್ಧಿವಂತಿಕೆಯಿಂದ ಆಟ ಆಡ್ತಾರೆ ಸರ್. ಯಾರಿಗೂ ನೋವಾಗದ ರೀತಿ ಮಾತಾಡಲ್ಲ ಸರ್ ಅವರು. ಹಂಗಾಗಿ ನಾವು ಪ್ರತಾಪ್ ಅವ್ರನ್ನೇ ಹಾರೈಸ್ತೀವಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.